ನಮಸ್ಕಾರ. ಇವತ್ತು ನಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹುಲಿಕಟ್ಟಲ್ಲಿ ನಾವು ಇವತ್ತು ನ್ಯಾಷನಲ್ ಅಕಾಡೆಮಿಕ್ ಶೋಕೇಸ್ ಅಂತ ಮಾಡ್ತಿದ್ದೀವಿ. ಇದು ಕಾರ್ಯಕ್ರಮ ಹೇಗೆ ಅಂದರೆ ಇದು ಬರೀ ಸೈನ್ಸ್ ಎಕ್ಸಿಬಿಷನು, ಮ್ಯಾಥ್ಸ್ ಎಕ್ಸಿಬಿಷನ್ ಆ ಥರ ಒಂದೇ ಸಬ್ಜೆಕ್ಟ್ ನಾವು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಇದೆಲ್ಲ ಸಬ್ಜೆಕ್ಟ್ಸು, ನಮ್ಮೆಲ್ಲ ಕಲ್ಚರು, ನಮ್ಮೆಲ್ಲ ಟ್ರೆಡಿಷನು ಇನ್ವಾಲ್ವ್ ಆಗಿ ಎಲ್ಲನೂ ಮಕ್ಳಿಗೆ ತೋರಿಸ್ಬೇಕು, ಮಕ್ಳಿಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ರೀತಿಲಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ನ್ಯಾಷನಲ್ ಸ್ಕೂಲಲ್ಲಿ. ಇದೇ ಹೇಗೆ ಅಂದರೆ ಎಲ್ಲ ಸಬ್ಜೆಕ್ಟ್ಸು ಅವ್ರು ವರ್ಷ ಪೂರ್ತಿ ಓದಿರೋದು ಅದು ನಾವು ಪ್ರಾಕ್ಟಿಕಲಾಗೆ ಮಕ್ಕಳಿಗೆ ಮಕ್ಕಳುಗಳು ಪೇರೆಂಟ್ಸ್ಗೆ ತೋರಿಸ್ತಿದ್ದಾರೆ. ಪೇರೆಂಟ್ಸ್ ಒಬ್ರಿಗೆ ಅಲ್ಲ, ಅಕ್ಕಪಕ್ಕ ಸ್ಕೂಲವರು ಬಂದು ನೋಡ್ತಾ ಇದ್ದಾರೆ. ಇವನ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಟೀಚರ್ಸು, ಪೇರೆಂಟ್ಸು ಎಲ್ಲರೂ ಬಂದು ಇಷ್ಟಪಟ್ಟು ಖುಷಿಯಾಗಿ ನೋಡ್ತಿದ್ದಾರೆ. ಇದೇನಂದರೆ ಮಕ್ಕಳಿಂದ ನಾವು ಪ್ರೆಸೆಂಟೇಷನ್ ಮಾಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ನಮ್ಮ ಮಕ್ಕಳುಗಳು ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ. ನೋಡಿ ಖುಷಿ ಆಯಿತು. ಮೇಡಮ್, ಏನೆಲ್ಲ ವಸ್ತು ಸಂಗ್ರಹ ಇವತ್ತು ಎಕ್ಸಿಬಿಷನ್ ಮಾಡಿದ್ದೀನಿ, ಯಾವುದು ನಿಮಗೆ ಇಲ್ಲಿ ಪ್ರಮುಖವಾಗಿ ಯಾವುದು ವಿಶೇಷತೆ ಏನಿದೆ ಅಂದರೆ ಈಗ ಸ್ಟೇಟ್ಸ್ ಬಗ್ಗೆನೂ ಹೇಳಿದ್ದೀವಿ. ನಮ್ಮ ಇಂಡಿಯನ್ ಕಂಟ್ರಿಯಲ್ಲಿ ಯಾವುದೇ ಸ್ಟೇಟ್ ಇದೆ, ಸ್ಟೇಟ್ ಕಲ್ಚರು, ಅದ್ರ ಟ್ರೆಡಿಷನ್ನು, ಅದ್ರ ಫುಡ್ಡು, ಅಲ್ಲಿ ಬೆಳೆಯೋ ಅಂಥದ್ದು, ಅದ್ರ ಕ್ಯಾಪಿಟಲು. ಯಾಕಂದರೆ ಪ್ರಾಕ್ಟಿಕಲ್ ಮಕ್ಕಳುಗಳು ಬೇಗ ತಿಳ್ಕೊತಾರೆ ಅನ್ನೋ ರೀತಿಲಿ ನಾವು ಸ್ಟೇಟ್ಸ್ ಬಗ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. KG ಸೆಕ್ಷನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಆದರೆ ಅವ್ರಿಗೀಗ ಆಲ್ಫಾಬೆಟ್ಸ್ ಹೇಳ್ಕೊಡ್ತಿದ್ದೀವಿ, ಫೋನಿಕ್ಸ್ ಹೇಳ್ಕೊಡ್ತಿದ್ದೀವಿ, ಕಾನ್ಸನೆಂಟ್ಸು, ಫೋನಿಕ್ಸು, ಆಮೇಲೆ ಓವಲ್ಸು, ಅದ್ರ ಬಗ್ಗೆ ಮಾಡಿದ್ದಾರೆ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಅವ್ರು ಹೇಗೆ ಕಲಿತಿದ್ದಾರೆ ಆ ಥರ ನಾವು ಹೇಳ್ಕೊಡ್ತಿದ್ದೀವಿ. ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ಗಾದರೆ ಈಗ ನಾವು ಆರ್ಟಿಕಲ್ಸ್ ಅಂತ ಶುರು ಮಾಡಿದ್ದಾರೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ. ಆಮೇಲೆ KG ಸೆಕ್ಷನಲ್ಲಿ ಕನ್ನಡ ಆದರೆ ಅಕ್ಷರಗಳು ಕಲಿತಿದ್ದಾರೆ. ಫಸ್ಟು ಸೆಕೆಂಡ್ ಬಂದಾಗ ಕಾಗುಣಿತ ಕಲಿತಿದ್ದಾರೆ. ಮುಂದಕ್ಕೆ ಹೋದಾಗ ಗ್ರಾಮರು, ವರ್ಣಮಾಲೆ, ಆಮೇಲೆ ನಮ್ಮ ಇತಿಹಾಸ ಅದು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಸೈನ್ಸ್ ಬಂದಾಗ ಈಗ ಟೆಕ್ನಾಲಜಿ ಎಲ್ಲ ವಾಸ್ಟಾಗಿ ಆಗಿದೆಯಲ್ಲ, ಈವನ್ ಸ್ಮಾರ್ಟ್ ಸಿಟಿಯಿಂದನೂ ಮಾಡಿಸಿದ್ದೀವಿ ನಾವು. ಯಾಕೆಂದರೆ ಈಗ ಮುಂದಿಗೆ ಸ್ಮಾರ್ಟ್ ಸಿಟಿ ಹೇಗಾಗ್ಬೋದು ಅನ್ನೋದು ತೋರಿಸಿದ್ದೀವಿ. ಆಮೇಲೆ ಹರಪ್ಪ, ಮೊಹೆಂಜದಾರ, ಸಿವಿಲೈಸೇಷನ್ ಬಗ್ಗೆ ಹೇಳಿದ್ದೀವಿ ಸೋಷಿಯಲ್ ಸ್ಟಡೀಸಲ್ಲಿ. ಸೈನ್ಸ್ ಸಬ್ಜೆಕ್ಟಲ್ಲಿ ಈಗಿನ ವಾಸ್ಟಾಗೆ ರೋಬೋಟು, ಅದ್ರ ಬಗ್ಗೆ ಎಲ್ಲ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಆಮೇಲೆ ಹಿಂದಿ ಸಬ್ಜೆಕ್ಟ್ ಬಂದಾಗ ಅವ್ರ ಸ್ಟೆಪ್ಪಲ್ಲಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಆದರೆ ಇನ್ನು ಅಕ್ಷರಗಳು ಕಲಿತಿರ್ತಾರೆ, ಅದೇ ಹೇಳ್ಕೊಟ್ಟಿದ್ದೀವಿ. ಹೈಯರ್ ಕ್ಲಾಸ್ ಆದರೆ ಗ್ರಾಮರು, ನಾವು ಹೆಂಗೆ ಪ್ರಾಕ್ಟಿಕಲಾಗಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀವಿ. ಎಲ್ಲನೂ ಇನ್ವಾಲ್ವ್ ಆಗಿದೆ. ಅದ್ರ ಜೊತೆ ಪೇರೆಂಟ್ಸ್ಗೆ ಎಂಟರ್ಟೈನ್ಮೆಂಟ್ಗೆ ಅಂತ ಗೇಮ್ಸು ಇಟ್ಟಿದ್ದೀವಿ. ಆಮೇಲೆ ಮಾರ್ಕೆಟು ತೋರಿಸಿದ್ದೀವಿ. ಎಲ್ಲೋ ಹೋಗಿ ನಾವು ಮಾರ್ಕೆಟ್ ತೋರಿಸೋದು ಬೇಡ, ನಮ್ಮ ಸ್ಕೂಲಲ್ಲೇ ಮಾರ್ಕೆಟ್ ಮಕ್ಕಳುಗಳು ನೋಡಲಿ, ಕಲೀಲಿ ಅನ್ನೋ ಥರ ಮಾರ್ಕೆಟನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಪೇರೆಂಟ್ಸ್ಗೆ ಒಂಚೂರು ಎಂಟರ್ಟೈನ್ಮೆಂಟ್ ಇರಲಿ. ಪ್ರತಿ ವರ್ಷ ಪೂರ್ತಿ ಮಕ್ಳಿಗೆ ಬರೀ ಓದಿಸೋದು, ರೆಡಿ ಮಾಡೋದು ಅದು ಇದೇ ಇರುತ್ತೆ. ಸೊ ಹಾಗಾಗಿ ಒಂದು ಗೇಮು ಆಡಿಸೋಣ ಅಂತ ಒಂದು 5-6 ಗೇಮು ಪೇರೆಂಟ್ಸ್ಗಳಿಗೆ ಅಂತ ಟೀಚರ್ಸು ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ಖುಷಿ ಆಯಿತು. ಚಕೋಟೆ ಕ್ಲಸ್ಟರ್ನಲ್ಲಿ NPS ಪಬ್ಲಿಕ್ ಶಾಲೆ ತುಂಬ ಮಾದರಿಯಾಗಿದೆ. ಈ ವರ್ಷ ಈ ರೀತಿ ಮಾಡಿದ ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಾನು ನೋಡಿದ ಮಟ್ಟಿಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಬಿಲೋ ಲೆವೆಲಿಂದನೂ ಮಕ್ಕಳಿಗೆ ಏನು ಮಾಡಿದ್ದಾರೆ, ಈ ಒಂದು ಸೈನ್ಸ್ ಎಕ್ಸಿಬಿಷನ್ನ ಪರಿಚಯ ಮಾಡಿದ್ದಾರೆ. ದೊಡ್ಡ ಮಕ್ಳಿಗೆ ಬರೋದಕ್ಕಿಂತಲೂ ಸಣ್ಣ ಮಕ್ಕಳಿಂದ ಬಂದರೆ ಏನಾಗುತ್ತೆ ಅನ್ನೋದು, ಅವ್ರು ಇನ್ನೂ ಒಂದು 10 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಇರ್ತಾರೆ. ನೆಕ್ಸ್ಟ್ ಇಯರ್ಗೆ ಏನಾಗ್ತಾ ಇರ್ತದ್ದು ಮಕ್ಕಳಿಗೆ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ನಮ್ಮ ನೈಬರ್ ಸ್ಟೇಟಸ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಕ್ಕಪಕ್ಕದ ಮನೆ, ಹಳ್ಳಿ, ಊರುಗಳು, ಜಿಲ್ಲೆಗಳು, ತಾಲೂಕು, ಜಿಲ್ಲೆ ಹೀಗೆ ಹೇಳ್ತೀವೋ ಹಾಗೆ ನಮ್ಮ ಪಕ್ಕದ ರಾಜ್ಯಗಳಿಗೆ ಹೆಚ್ಚಿನ ಒಂದು ಅವಶ್ಯಕತೆಯನ್ನು ಕೊಟ್ಟಿದ್ದಾರೆ. ಮಕ್ಕಳು ಬರಬೇಕು ನಮಗೆ ಫಸ್ಟ್, ನಾವು ನಮ್ಮ ಅಕ್ಕಪಕ್ಕ ಅಂತ ನಮ್ಮ ಸಮುದಾಯದಲ್ಲಿ ಹೇಗೆ ಹೇಳ್ತೀವೋ ಹಾಗೆ ಮಾಡಿದ್ದಾರೆ. ಮತ್ತು ಎಲ್ಲ ಸಬ್ಜೆಕ್ಟನ್ನು ಕೂಡ ಕವರ್ ಮಾಡಿದ್ದಾರೆ. ಮಕ್ಕಳು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಡ್ತಾರೆ. ನಾನು ಎಲ್ಲ ಮಕ್ಕಳನ್ನೂ ಒಂದ್ಸರಿ ಮೇಡಮ್ ಜೊತೆ ಹೋಗಿ ಚೆಕ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಕ್ಕಳು ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಇದನ್ನು ಉನ್ನತ ಮಟ್ಟದಲ್ಲಿ ಮುಂದಿನ ವರ್ಷಗಳಲ್ಲಿ ಇದಕ್ಕೆ ಡಬಲ್, ಟ್ರಿಬಲ್ ಆಗಲಿ ಅಂತೇಳಿ ಮೇಡಮ್ನವರನ್ನು ನಾವು ಕೇಳ್ಕೊಂತೀವಿ. ಇನ್ನೂ ಚೆನ್ನಾಗಿ ಆಗಬೇಕು. ಈ ನಮ್ಮ ನೈಬರ್ ವಿಲೇಜ್ ಶಾಲೆಗಳು ಮಾತ್ರ ಬರ್ತಾ ಇದೆ. ಹೆಚ್ಚು ಕಮ್ಮಿ ನಮ್ಮ ಹೋಬಳಿ ಮಟ್ಟದ ವಿಜ್ಞಾನ ಅಥವಾ ಗಣಿತ ಮೇಳವನ್ನು ಮಾಡೋ ಮಟ್ಟ ನಮ್ಮ ಈ ಒಂದು ಶಾಲೆ ಆಗಲಿ ಅಂತೇಳಿ ಮೇಡಮ್ ಅವರಲ್ಲಿ ನಾನು ಕೇಳ್ಕೊತೀನಿ. ಸರ್, ಇವತ್ತು ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯುತ್ತಿದೆ. ಈ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 1972ರಲ್ಲಿ. ವಿಶೇಷವಾಗಿ 50 ವರ್ಷಗಳಿಗೂ ಅಧಿಕವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾ ಬಂದಿದೆ. ಈ ಸಂಸ್ಥೆ ಚೆನ್ನಪ್ಪಣ್ಣವರು ಮತ್ತು ನರಸಪ್ಪಣ್ಣವರಿಂದ ಪ್ರಾರಂಭವಾಗಿ ಇವತ್ತು ಬಾಲಣ್ಣವರು, ತಮ್ಮಜ್ಜಣ್ಣವರ ಒಂದು ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯವರ ಒಂದು ಇದರಲ್ಲಿ ನಡೀತಾ ಬರ್ತಿರ್ತಕ್ಕಂಥದ್ದು. ಇದರ ಪೂರ್ಣ ಜವಾಬ್ದಾರಿಯನ್ನು
ಶ್ರೀಮತಿ ವಿಮಾ ಅಶೋಕ್ರವರು ತಗೊಂಡು ಈ ದಿನ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ವಿವಿಧ ಶಾಲೆಗಳಿಂದ, ಸರ್ಕಾರಿ ಶಾಲೆಗಳಿಂದ, ಹಾಗೆ ಮುರಾರ್ಜಿ ಶಾಲೆಗಳು, ಹಾಗೆ ಅಕ್ಕಪಕ್ಕದ ಗ್ರಾಮಗಳಿಂದ ವಿಶೇಷವಾಗಿ ಬಂದು ಎಲ್ಲರೂ ಈ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ. ಇದರಲ್ಲಿ ನಂದಿನಿ ಸ್ಟಾಲ್ ಅವರು ಸಹ ಬಂದು ಗ್ರಾಮೀಣ ಪ್ರದೇಶದಿಂದ ಉತ್ಪಾದನೆ ಆಗ್ತಕ್ಕಂಥ ಹಾಲಿನಿಂದ ತಯಾರಿಸಿರ್ತಕ್ಕಂಥ ಅನೇಕ ಉತ್ಪನ್ನಗಳನ್ನು ಜನರಿಗೆ ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನದಾಗಿ ಮುಂದಿನ ವರ್ಷಗಳಲ್ಲಿ ನಡೆದು ಬರ್ತದೆ. ಇದಕ್ಕೆ ಮಕ್ಕಳ ಒಂದು ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ನಮ್ಮ ಗ್ರಾಮೀಣ ವಸತಿ ವಿದ್ಯಾಸಂಸ್ಥೆಯ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯದರ್ಶಿಯವರು ಹಾಗೆ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಹೀಗೆ ಮುಂದೆ ಇನ್ನೂ ಹೆಚ್ಚಿನದಾಗಿ ನಡೀಲಿ ಅಂತ ಆಶಿಸ್ತಾರೆ. ತಮ್ಮ ಹೆಸರು ಸರ್? ರಾಜೇಶ್ ಅಂತ ಸರ್. Good morning everyone. Myself Manasayu. I'm studying in 10th standard. My model about smart city. Smart city consists of lot sensors, AI and data analytics to improve the urban efficiency. The benefits of core are sustainability, efficiency and the quality of life. It consists of so many highways, traffic lights, street lights and the buildings and the apartment and the schools and the hospitals to improve the efficiency of the modern city and to control the pollutions from the modern city. Nowadays it is growing larger. So we are doing this modern city to improve the efficiency of our life. Thank you. ಅಲ್ಲಿ ಮೇಲ್ಗಡೆ ಚೆನ್ನಾಗಿರ್ತಾವೆ.